ಇಂತಹ ಅಭೂತಪೂರ್ವ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡಿಬೇಕು, ತಾಲೂಕಲ್ಲಿ ಹೀಗೆ ಆಗಬೇಕು ಅನ್ನೋದು ನಮ್ಮ ಶಾಸಕರ ಆಶಯ. ಈಗಾಗಲೇ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಎಲ್ಲ ಸಂಘಟನೆಗಳ ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ಮಾಡಿ ಸಭೆಯಲ್ಲಿ ಹೇಳ್ತಾರೆ ಅವರು, ನಿಮಗೆ ಹೇಗೆ ಬೇಕು ಹೇಳಿ ಹಾಗೆ ಮಾಡೋಣ ಅಂತ. ಇಷ್ಟೇ ಒಂದು ಪ್ರಶ್ನೆ ಅವ್ರದ್ದು, ನಿಮ್ಗೆ ಹೇಗೆ ಬೇಕು ಹಂಗೆ ಮಾಡೋಣ, ನಿಮ್ಗೆ ಹೇಳ್ತೀವಿ ಸಲಹೆ ಕೊಡು ಹಾಗೆ ಮಾಡ್ತೀವಿ ಅಂತ. ಅದಕ್ಕಿಂತ ಚೆನ್ನಾಗಿ ಅದು ಹೇಳ್ತಾರೆ, ಸಲಹೆ ಕೊಡುವವರು ಹೇಳ್ತಾರೆ, ಸರ್ ನಾವೇನು ಸಲಹೆ ಕೊಡೋ ಅವಶ್ಯಕತೆ ಇಲ್ಲ, ನೀವೇ ಚೆನ್ನಾಗಿ ಮಾಡ್ತೀರ ಅದನ್ನು ಕಂಟಿನ್ಯೂ ಮಾಡಿ ಅನ್ನೋ ಮಟ್ಟಕ್ಕೆ ನಮ್ಮ ಶಾಸಕರು ಎಲ್ಲ ನಾಡ ಹಬ್ಬಗಳನ್ನು, ರಾಷ್ಟ್ರೀಯ ಹಬ್ಬಗಳನ್ನು, ದಿನಾಚರಣೆಗಳನ್ನು, ಆಚರಣೆಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ, ಅಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ನುಡಿ ಇದೆ, ಜನರ ಜೀವನ ಮಟ್ಟ ಸುಧಾರಿಸಲು ಶಿಕ್ಷಣವು ಪ್ರಮುಖವಾದ ಅಸ್ತ್ರ. ಇದನ್ನು ನಾನು ಅಂದ್ಕೊಂಡಿದ್ದೀನಿ. ಇದನ್ನು ನಮ್ಮ ಶಾಸಕರು ಅಕ್ಷರಶಃ ಅದನ್ನು ಪಾಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅತಿ ಸಾಮಾನ್ಯನಾಗಿ ಹುಟ್ಟಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿ ಬೆಳೆದು ಇಂದು ಜನಪ್ರಿಯ ಜನನಾಯಕನಾಗಿ ಇದೇ ನೆಲಮಂಗಲದ ಕಣ್ಮಣಿಯಾದ ಮಾನ್ಯ ಶಾಸಕರಾದ ಶ್ರೀನಿವಾಸರವರು ಬಡವರಿಗೆ ಬಲವಾಗಿದ್ದಾರೆ, ಮತದಾರರಿಗೆ ಬೆನ್ನೆಲುಬಾಗಿದ್ದಾರೆ. ಇವರು ಸಂವಿಧಾನದ ಧ್ಯೇಯಗಳಿಗೆ ಅನುಸಾರವಾಗಿ ನಡೆಯುತ್ತಿರುವುದೇ ನಮ್ಮೆಲ್ಲರ ಸಂತೋಷ. ನಾನು ಮಾನ್ಯ ಶಾಸಕರಲ್ಲಿ 2 ಅಂಶಗಳನ್ನು ಕೇಳ್ಕೊಂಡು ಮಾತಾಡ್ತೇನೆ. ನನ್ನ ಅನುಭವವನ್ನು ಶಾಸಕರ ಮುಂದೆ ಹೇಳಬೇಕು ಅಂತ. ನಾನು ಪ್ರೊಬೇಷನ್ ಆಫೀಸರ್ ಆಗಿ ಮುಖ್ಯ ಶಿಕ್ಷಕರಾಗಿ ಟ್ರಾನ್ಸ್ಫರ್ ಆದಾಗ ವರ್ಗಾವಣೆ ಬಂದಿದ್ದೆ ಟ್ರೈನಿಂಗ್ ತೊಗೊಂಡು. ಅವತ್ತು ನಾನು ನೆಲಮಂಗಲ ತಾಲೂಕು ಅಂದರೆ ನನ್ನ ವೃತ್ತಿ ಜೀವನದಲ್ಲಿ ಮೊದಲ ನೋಡಿದ ವಿದ್ಯಾರ್ಥಿ ಈ ಶ್ರೀನಿವಾಸರವರೇ. ಅವ್ರು ಹೇಗೆ ನೋಡಿದೆ ಅನ್ನೋದು ಒಂದು ಅನುಭವ ಹೇಳ್ಬಿಡ್ತೀನಿ ಅವ್ರ ಸ್ವಾಗತದಲ್ಲೇ. ಸರ್ ನಾನು ಅವತ್ತು ರಾಜ್ಕುಮಾರ್ ಅವರು ಕಿಡ್ನ್ಯಾಪ್ ಆಗಿತ್ತು, ಮಾಲೆ ಅಮಾವಾಸ್ಯೆ 3 ರಜಾ ಕೊಟ್ಟಿದ್ದು, ನೆಕ್ಸ್ಟ್ ಡೇ ರಿಪೋರ್ಟ್ ಮಾಡ್ಕೋಬೇಕು ಅಂತ ಬಂದಿದ್ದೆ. ಅವತ್ತು ಗಣೇಶನ ಹಬ್ಬಕ್ಕೆ ಆ ಊರಿನ ಇದು ಹೊಸ್ದಾಗಿ ಮನೆ ಕಟ್ಟಿದ ಸಾಹೇಬರಿಗೆ ಆ ರೋಡಲ್ಲಿ ಒಂದು ಜರಿ ಇದೆ, ನೀರು ಹರಿಯುತ್ತೆ, ಅಲ್ಲಿ ಹಗ್ಗ ಹಾಕೊಂಡು ನಾನು ಅಡ್ಡ ಹಾಕಿದ್ರು. ಅವ್ರು ಹೆಡ್ ಮಾಸ್ಟರ್ ನನಗೆ ಗೊತ್ತಿಲ್ಲ, ಹುಡುಗ ಅಲ್ಲಿಗೆ ಹೊಸ್ದಾಗಿ ಪ್ರೊಬೇಷನರಿ ಆಫೀಸರಾಗಿ ಬಂದಿದ್ದೆ ರಿಪೋರ್ಟ್ ಆಗೋಕ್ಕೆ ಅಂತ. ಅವಾಗ ನನಗೆ ಅಡ್ಡ ಹಾಕಿ ನಿಲ್ಲಿಸಿದ್ರು. ಯಾಕ್ರಪ್ಪ ಅಂತಂದರೆ ಗಣೇಶನ ಹಬ್ಬಕ್ಕೆ ದುಡ್ಡು ಕೊಡಿ ಅಂತ. ಇವರು ಸ್ನೇಹಿತರು ಅಂದರೆ ಯಾಕೆ ಅಂತ ಹೇಳ್ತಾಯಿದ್ದೀನಿ ಅಂದರೆ, ಸಂಘಟನಾ ಚತುರ ಈಗಲ್ಲ, ವಿದ್ಯಾರ್ಥಿ ಜೀವನದಲ್ಲೇ ಒಂದು ಸಂಘಟನೆ ಇತ್ತು. ನಾನು ಈ ಊರಲ್ಲಿ ವಿದ್ಯಾರ್ಥಿಗಳೆಲ್ಲ ಯಾಕೆ ಇವ್ರು ಅಡ್ಡ ಹಾಕ್ತಾರೆ ಅಂತ ಕೇಳಿದೆ. ಇಲ್ಲ ಸರ್ ನಾವೆಲ್ಲ ಒಂದಾಗಿದ್ದೀವಿ, ಇಲ್ಲಿ ಊರಲ್ಲಿ ಒಂದು ಹಬ್ಬ ಮಾಡ್ತಾಯಿದ್ದೀವಿ, ನಮ್ಮ ಕಾಲೋನಿಲಿ ಹಬ್ಬ ಜಾಸ್ತಿ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತಂದ್ರೆ ಆಯಿತು. ನಾನು 10 ರೂಪಾಯಿ ಕೊಟ್ಟೆ, ಗಾಡಿ ತೊಗೊಂಡು ನಾನು 2 ವೀಲರ್ಲಿ ಬಂದೆ, ಮುಂದಕ್ಕೆ ಹೋದೆ. ಪ್ರೇಯರ್ಲಿ ಹೋಗಿ ನಿಂತ್ಕೊತೀನಿ, ಇವರೇ ಮುಂದೆ ನಿಂತ್ಕೊಂಡ್ಬಿಟ್ಟಾರೆ. ಅವ್ರಿಗೂ ಭಯ, ಅಯ್ಯಪ್ಪ ಹೆಡ್ ಮಾಸ್ಟರ್ ಇವಾಗ ಬಂದುಬಿಟ್ರಲ್ಲ. ಅಲ್ಲಿ ಹೆಡ್ ಮಾಸ್ಟರ್ ಹುಡುಗ ನಾನು, ಅಲ್ಲಿ ಹೆಡ್ ಮಾಸ್ಟರ್ ಅಂದರೆ ಸೀನಿಯರ್ ಹೆಡ್ ಮಾಸ್ಟರ್ ಇದ್ದರು, ಗಂಗಮ್ಮ ಯಾರಂತ, ಅವ್ರು HM, ಇವ್ರು ಹೆಡ್ ಮಾಸ್ಟರ್ ಆದರೆ ಅವ್ರಿಗೆ ಭಯ. ನನ್ನ ಹತ್ರ ದುಡಿಸ್ಕೊಂಡ್ಬಿಟ್ಟಾರೆ. ಈಗ ಏನು ಹೇಳೋದು ಅವರಿಗೆ ಅಂದರೆ, ಅವರಿಗೆ ಒಂದು ದೇವರಲ್ಲಿ ಭಕ್ತಿ, ಗಣೇಶನಲ್ಲಿ ಭಕ್ತಿ ಮತ್ತು ಎಲ್ಲರನ್ನು ಒಗ್ಗೂಡಿಸುವ ಮನೋಭಾವ ಆ ವಿದ್ಯಾರ್ಥಿ ಜೀವನದಲ್ಲೇ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ, ಅವರ ಸಂಘಟನಾ ಚತುರ ಹೆಂಗಿದ್ರು ಅಂತ. ಆ ಸ್ಕೂಲಲ್ಲಿ ಟೀಚರ್ಸು 3 ಜನ. ಆವಾಗಲೇ ಒಂದು ಟೀಚರ್ ಮೇಲೆ ಅರ್ಜಿ ಕೊಟ್ಟಂಥ ವ್ಯಕ್ತಿ ನಮ್ಮ ಶಾಸಕರು. 10th ಸ್ಟ್ಯಾಂಡರ್ಡಲ್ಲೇ ಇದ್ದರು. ಸರ್ ಸರಿಯಾಗಿ ಪಾಠ ಮಾಡ್ತಿಲ್ಲ ಸರ್ ಅಂತ ನಾನು ಹೆಡ್ ಮಾಸ್ಟರ್ ಲೆಟ್ರ್ ಕೊಟ್ಟರು. ಯಾಕ್ರಪ್ಪ ಅರ್ಜಿ ಕೊಡಬಾರ್ದು ಟೀಚರ್ ಮೇಲೆ? ಇಲ್ಲ ಸರ್ ನಿದ್ದೆ ಮಾಡ್ತಾರೆ, ಸರಿಯಾಗಿ ಪಾಠ ಮಾಡಲ್ಲ ಅಂತ. ಇವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ನನಗೆ ಅರ್ಜಿ ಕೊಟ್ಟರು. ನಾನು ತಹಶೀಲ್ದಾರ್ ಸರ್ಗೆ ಹೇಳ್ತೀನಿ, ಸರ್ ಇವರು ಸ್ಟೂಡೆಂಟ್ ಆಗಿದ್ದಾಗಲೇ ನಾನು ಮ್ಯಾಥ್ಸ್ ಟೀಚರು, ಇಂಗ್ಲೀಷ್ ಪಾಠ ಮಾಡಿದಂತಹ ಶಾಸಕರು, ಅಲ್ಲಿ ನಮ್ಮ ಸ್ಟೂಡೆಂಟ್ ಅಂದರೆ ಅಲ್ಲಿ ನಾನು ಮ್ಯಾಥ್ಸ್ ಟೀಚರು, ಇಲ್ಲ ಸರ್ ಇಂಗ್ಲೀಷ್ ಟೀಚರ್ ಆಗಲ್ಲ ಅಂತ ನಾನು ಅವ್ರಿಗೆ ಇಂಗ್ಲೀಷ್ ಪಾಠ ಮಾಡಿ SSLCಲಿ ಅವ್ರು ಫಸ್ಟ್ ಕ್ಲಾಸ್ ಬಂದರು. SSLCಲಿ ಅಂದರೆ ಆ ರೀತಿ ಒಂದು ಒಳ್ಳೆಯ ಮನೋಭಾವ ಸ್ಟೂಡೆಂಟ್ ಲೈಫಲ್ಲಿ ಅವ್ರಿಗಿತ್ತು ಅನ್ನೋದಕ್ಕೆ ನನ್ನ ಅನುಭವದಲ್ಲಿರೋಂಥ 2 ಘಟನೆಗಳನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಟ್ಟೆ.